ಮಜಾ ಭಾರತ ಸೀಸನ್ 3 ಇಲ್ಲಿ ಮಜಾ ಫುಲ್ಲು ಜೋರು. ಒಂದು ಕಲ್ಲು ಶಿಲೆ ಆಗೋದು ಒಬ್ಬ ಗುರುವಿನಿಂದ. ಪ್ರತಿಯೊಬ್ಬರ ಬದುಕಿನಲ್ಲಿ ಗುರಿ ನಿಶ್ಚಯ ಆಗೋದು ಗುರುನಿಂದಲೇ. ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎರಡು ವ್ಯರ್ಥ ಆಗಲ್ಲ ಅಂತ ಅಂತಾರೆ. ಎದೆಯ ಹಣತೆಯಲ್ಲಿ ಜ್ಞಾನದ ದೀಪ ಹಚ್ಚಿ ನಮ್ಮ ಪ್ರತಿ ಹೆಜ್ಜೆನಲ್ಲೂ ಹಿಂದೆ ನಿಂತು ಬೆನ್ನು ತಟ್ಟುವಂತ ನಮ್ಮೆಲ್ಲ ಗುರುಗಳನ್ನ ನೆನಪು ಮಾಡ್ಕೊಳ್ಳುವಂಥದ್ದೆಲ್ಲ. ಇವತ್ತು ಶಿಕ್ಷಕರ ದಿನಾಚರಣೆ. ನಾವು ನಾವಾಗದನ್ನ ಹೇಳಿಕೊಟ್ಟ, ಜೀವನದ ಪಾಠವನ್ನ ಕಲಿಸಿಕೊಟ್ಟ ನಮ್ಮ ಎಲ್ಲ ಗುರುಗಳಿಗೂ ವಂದನೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನ ಶುರು ಮಾಡೋಣ. ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ನಮ್ಮ ಶೋನಲ್ಲಿ ಕೂತು ನಮ್ಮ ತಪ್ಪುಗಳನ್ನ ತಿದ್ದಿ ನಡೆಸ್ತಾ ಇರುವಂತ ನಮ್ಮ ಗುರು, ನಮ್ಮೆಲ್ಲರ ಗುರು ಗುರುಜಿ. ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು. ಡೂ ವೆಲ್ ಗೈಸ್. ನಾನಿನ್ನು ಕಲಿತಾ ಇದ್ದೀನಿ ಅಂತ ಯಾವಾಗ್ಲೂ ಹೇಳ್ತಾ ಹೇಳ್ತಾ ವಿಧೇಯ ವಿದ್ಯಾರ್ಥಿ ಆಗಿರುವಂತ ನಮ್ಮ ಪ್ರೀತಿಯ ರಚಿ, ನಿಮ್ಗೂ ಕೂಡ ವೆಲ್ಕಮ್. Thank you for welcoming me and all the best guys and Jai Ho Macha Bharata. Thank you. ಏನು ಗುರುಗಳ ಗರಡಿಯಲ್ಲಿ ರೆಡಿ ಆಗ್ತಿರುವಂತ ನಮ್ಮ ನಗುವಿನ ರಾಯಭಾರಿಗಳು, ನಮ್ಮ ಆಸ್ಥಾನ ಕಲಾವಿದರು, ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್. ನಮ್ಮ ಶಿಸ್ತಿನ ಸಿಪಾಯಿಗಳು ರೆಡಿ ಆಗಿದ್ದಾರೆ. ಆಗಿದ್ರೆ ಇನ್ಯಾಕೆ ತಡ, ಇವತ್ತಿನ ಮೊದಲನೇ ಸ್ಕಿಟ್ ನ ನೋಡ್ಕೊಂಡ್ ಬಂದ್ಬೇಡ. ಆಕಾಶಕ್ಕೆ ಎಷ್ಟ ಚಂಡು ನೆಲಕ್ ಬೀಳಲೇಬೇಕು. ಚಕ್ರ ತಿರುಗದ ಮೇಲೆ ಮೇಲಿದ್ದವರು ಕೆಳಗ್ ಬರ್ಲೇಬೇಕು. ಅದು ಪ್ರಕೃತಿ ನಿಯಮ. ಅಂಥದ್ರಲ್ಲಿ ಹೆಂಡತಿ ಹೊಟ್ಟೆ ಉರಿಸಿ ಗಂಡ ಆರಾಮಾಗಿರಕ್ಕಾಗತ್ತಾ? ಮಾಡಿದೊಣ್ಣೋ ಮಾರಾಯ ಅಂತ ಸುಮ್ನೆ ಹೇಳ್ತಾರ ಅಲ್ವಾ ರೀ? ಏನ್ರಿ ಮಾಡ್ತಾ ಇದ್ದೀರಾ? ಬೀದಿನ ಇದು ಹಲ್ಲುಸ್ತಾ ಇದ್ದೇನೆ. ಯಾಕ್ರಿ ಹಿಂಗ್ ಮಾತಾಡ್ತೀರಾ? ಇನ್ನೇನ್ ಮಾಡ್ಬೇಕು ರೀ? ನಾನು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ನೋಡಿದ್ರು ನೋಡ್ದೇ ಇರೋ ತರ ಕೂತಿದ್ದೀರಾ. ನಿನಗೆ ಗೊತ್ತು ತಾನೆ ನಂಗೆ ಡ್ಯಾನ್ಸು ಹಾಡಾಡೋದು ಎರಡು ಇಷ್ಟ ಇಲ್ಲ ಅಂತ. ಮುಕ್ಕುನ ಹತ್ರ ಒಂದು ಕೋತಿ ತರ ಡ್ಯಾನ್ಸ್ ಮಾಡಿದ್ರೆ. ಮೊನ್ನೆ ರಚು ಮೇಡಮ್ ಜೊತೆ ಹಿಂಗೆ 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 ಡ್ಯಾನ್ಸ್ ಮಾಡೋಕ್ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿಲ್ವಾ? ಅದು ನವಿಲು ಕಣೆ. ನಾನು ಡ್ಯಾನ್ಸ್ ಮಾಡಲ್ಲ ಅಂದ್ರೆ ನನ್ನ ಕೈ ಕಾಲೆಲ್ಲ ತನ್ನಷ್ಟೇ ತಾನೇ ಕುಣಿದ್ಬಿಟ್ಟು. ಕುಣಿದು ಬಿಡುತ್ತೆ ರೀ. ಇದೇ ಡೈಲಾಗ್ ನಾನು ಕಾಲೇಜ್ ಡೇಸ್ ಅಲ್ಲಿ ಎಷ್ಟು ಸಲ ಹೇಳಿದೀರಾ? ಅಲ್ಲ ರೀ, ನಾ ಕಾಲೇಜ್ ಡೇಸ್ ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ನೀವು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರಿ. ಆಮೇಲೆ ಹತ್ರ ಬಂದು ನೀವು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಾ, 100 ಜನ ಇದ್ರು ಕೂಡ ಮಾತ್ರ ನೀವು ಮತ್ತೆ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ದೀರಾ ಅಂತಿದ್ರಿ. ನೋಡೆ, ದೂರದಿಂದ ನೋಡಕ್ಕೆ ಕೆಲವು ಹುಡುಗಿರು ಸಖತ್ತಾಗೆ ಕಾಣಿಸ್ತಾರೆ, ಹತ್ತಿರದಿಂದ ನೋಡಿದ್ರೆ ನಿಂತರ ಅಸಹ್ಯವಾಗಿರ್ತಾರೆ. ಇನ್ನೊಂದ್ಸಲ ಹೇಳಿ, ಇನ್ನೊಂದ್ಸಲ ಹೇಳಿ. ನನ್ ತಲೆ ಕೆಡಿಸ್ಬೇಡ, ಸುಮ್ನೆ ಹೋಗು. ನೋಡಿದ್ರ ಈ ಹುಡುಗರನ್ನ ಲವ್ ಮಾಡುವಾಗ ಮಾತ್ರ ಜೊಲ್ ನಾಯಿ ತರ ಜೊಲ್ ಸುರ್ಕೊಂಡು ಅಂತ ಹಿಂದೆನೆ ಬರ್ತಾರೆ. ಅದೇ ಹುಡುಗಿ ಹೆಂಡತಿಯಾಗಿ ಸಿಕ್ಕ್ರೆ ಅವ್ರು ಬೋರ್ ಆಗ್ಬಿಡ್ತಾರೆ ಅಲ್ಲ? ಇರಿಟೇಟಾ ಮಾಡ್ಬೇಡ. ಊಟ ಮಾಡಾದ್ಮೇಲೆ ಪ್ಲೇಟ್ ನ ತೊಳೆದು ಸೈಡಿಗೆ ಇಡ್ತಾರೆ. ಯಾವನು ಸೊಂಟಕ್ಕೆ ಸಿಕ್ಸ್ಕೊಂಡು ಅಳ್ಳಾಡ್ಕೊಂಡು ಓಡಾಡಲ್ಲ. ಅಂದ್ರೆ ನಾನು ಎಂಜಲ್ ತಟ್ಟೆನಾ? ಬಾಯಿಗೆ ಇನ್ನು ಕೆಟ್ಟದಾಗ ಬಂದಿತ್ತು, ಕಟ್ ಮಾಡ್ತಾರೆ ಅಂತ ಡೀಸೆಂಟ್ ಆಗಿ ಹೇಳಿದೀನಿ. ನಿನ್ನೆ ರಾತ್ರಿ ಊಟ ಆದ್ಮೇಲೆ 9 ಗಂಟೆಗೆ ಎಲ್ಲಿ ಹೋಗಿದ್ರಿ? ಅದು ಅವಿನಾಶನ್ ಮನೆಗೆ ಹೋಗಿದ್ದೆ. ಎಲ್ಲ ಸಖತ್ತಾಗದಾರೆ. ಶ್ವೇತಾ ಹೇಗಿದ್ದಾಳೆ, ಶ್ವೇತಾ ಹೇಗಿದ್ದಾಳೆ ಅಂತ ನಿನ್ನ ಕೇಳಿದ್ದು. ಅದ್ಯಾವುದೋ ಒಂದು ಸ್ವೀಟ್ ಕೊಟ್ಟರು ಸಖತ್ತಾಗಿತ್ತು. ಫಾರಿನ್ ಇಂದ ಡೈರೆಕ್ಟ್ ಆಗಿ ನಿಮ್ ಬಾಯಿಗೆ ಹಾಕಿದ್ರೇನು? ರೀ, ನಿನ್ನೆ ರಾತ್ರಿ ಅವಿನಾಶ್ ಫೋನ್ ಮಾಡಿ ನಾನು ಫಾರಿನ್ ಅಲ್ಲಿ ಇದ್ದೆ ಅಂತ ಹೇಳಿದ್ದ. ನಾನೇ ಮಾಡಕ್ ಹೇಳಿದ್ದು, ಫಾರಿನಿಗೆ ಹೋದ ವಿಚಾರ ಅವಳಿಗೆ ಹೇಳು ಅಂತ. ರೀ, ಸತ್ಯ ಹೇಳ್ರಿ, ಎಲ್ಲಿ ಹೋಗಿದ್ರಿ? ಅದೇ ಕಣೆ, ಇಲ್ಲಿಂದ ಹೊರಟ್ನ, ಕೆಳಗಡೆ ವಾಚ್ಮನ್ ಚಿಪ್ಸ್ ಕೊಟ್ನ, ತಿನ್ಕೊಂಡು ಹೋಗ್ತಾ ಇದ್ನ. 3ನೇ ಕ್ರಾಸ್ ಅಲ್ಲಿ ಅವಿನಾಶನ್ ಮನೆ. ಅಷ್ಟೇ. ರೀ, ಕೇಳಿಸ್ಲಿಲ್ಲ ರೀ. ಕೇಳಿಸ್ಕೊಬೇಕು, ಗೊತ್ತಾಗಲ್ಲ ನಿನಗೆ. ಹೇಳಿ. ಇಲ್ಲಿಂದ ಹೊರಟ್ನ, ಕೆಳಗಡೆ ವಾಚ್ಮನ್ ಚಿಪ್ಸ್ ಕೊಟ್ನ, ತಿನ್ಕೊಂಡು ಹೋಗ್ತಾ ಇದ್ನ. 3ನೇ ಕ್ರಾಸ್ ಅಲ್ಲಿ ಅವಿನಾಶನ್ ಮನೆ, ಅಲ್ಲಿ ಹೋಗಿ ಅಷ್ಟೇ. ಅಲ್ಲ ರೀ, ಎಲ್ಲ ಸರಿ ಇದೆ, ಆದ್ರೆ ಮೇನ್ ಪಾಯಿಂಟ್ ಮಾತ್ರ ಮಿಸ್ ಆಗ್ತಿದೆ. ಮೇನ್ ಪಾಯಿಂಟ್ ಯಾಕೆ ಮಿಸ್ ಆಗ್ತಾ ಇದೆ? ನಾ ಪದೇ ಹೇಳಕ್ಕಾಗಲ್ಲ, ಕರೆಕ್ಟ್ ಆಗಿ ಕೇಳಿಸ್ಕೊಬೇಕು ನೋಡು. ಇಲ್ಲಿಂದ ಹೋಗ್ತಾ ಇದ್ನ, ಕೆಳಗಡೆ ಆತ್ಮನ್ ಚಿಪ್ಸ್ ಕೊಟ್ನ, ತಿನ್ಕೊಂಡು ಹೋಗ್ತಾ ಇದ್ನ. 3ನೇ ಕ್ರಾಸ್ ಅಲ್ಲಿ ಅವಿನಾಶನ್ ಮನೆ, ಅಲ್ಲಿ ಹೋಗಿ ಇಷ್ಟೇ. ಎಲ್ಲ ಸರಿ ಇದೆ, ಆದ್ರೆ ಆ ಪಾಯಿಂಟ್ ಹೆಂಗ್ ಮಿಸ್ ಆಗುತ್ತೆ? ದೇವ್ರು ನಿನ್ನ ಕಿವಿ ಕೊಟ್ಟಿಲ್ವಾ? ಸರಿಯಾಗಿ ಕೇಳಿಸ್ಕೋಬೇಕು. ಅಲ್ಲ ರೀ, ಯಾರೋ ಬಂದ್ರೆ ಬಾಗಲ್ ತೆಗಿ, ಹೋಗು. ನೀವೇ ತೆಗಿರಿ. ಇಷ್ಟೊತ್ತಿಗೆ ಯಾವ ನಾಯಿ ಬಂತು? ಕಿರಣ್
ಏನ್ ಇಷ್ಟೊತ್ತಿನಲ್ಲಿ ಯಾಕೆ ಬರ್ಬಾರ್ದಾಗಿತ್ತಾ? ಹಾಗೇನಿಲ್ಲ, ಕೆಲವೊಂದ್ಸಲ ಮನೆ ಊಟಕ್ಕಿಂತ ಹೊರಗಡೆ ಊಟ ತುಂಬಾ ಟೇಸ್ಟಿ ಆಗಿರುತ್ತೆ. ಇಲ್ಲಿ ಯಾರು ಬಂದಿದಾರ ನೋಡು. ನಾನು ಯಾಕೆ ನೋಡ್ಲಿ, ನೀವೇ ನೋಡ್ರಿ. ಏನು ನಿಮ್ ಹೆಂಡತಿಗೂ ನಿಮ್ಗೂ ಕೋಲ್ಡ್ ವಾರ? ವೆದರ್ ಕೋಲ್ಡ್ ಅಲ್ವಾ, ಅದಕ್ಕೆ ಲೈಟ್ ಆಗಿ ವಾರ ಆಗಿದೆ. ಎಲ್ಲಿದೀಯಾ? ಅಡ್ಗೆ ಮನೇಲಿದ್ದೀನಿ. ಯಾಕೋ? ಅಲ್ಲೇರು ಬರಬೇಡ. ಅಯ್ಯೋ ಬಿಡ್ರಿ, ನಿಮ್ ಹೆಂಡತಿ ನೋಡ್ತಾರೆ ಬಿಡ್ರಿ, ನಿಮ್ ಹೆಂಡತಿ ನೋಡ್ತಾರೆ ಬಿಡ್ರಿ. ಬಿಡಕ್ಕಲ್ಲ ಹಿಡ್ಕೊಂಡಿದ್ದು. ಮತ್ತೆ ಏನ್ ಬಂದಿದ್ದು? ನಿಮ್ಮನ್ನ ನೋಡೋಣ ಅಂತಾನೆ ಬಂದೆ. ಯಾಕೆ ಬರ್ಬಾರ್ದಾಗಿತ್ತಾ? ನೀನ್ ಬರ್ಲಿಲ್ಲ ಆದ್ರೆ ನಾನೇ ಬರ್ತಾ ಇದ್ದೆ. ಆಕ್ಚುಲಿ ಏನಿಲ್ಲ, ತಿರುಪತಿಲಿ ನನ್ ಡ್ಯಾನ್ಸ್ ಶೂಟ್ ಇತ್ತು. ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ ನೀನು, ಅದಕ್ಕೆ ಪ್ರಸಾದ ತಗೊಂಡ್ಬಂದೆ. ಬರೋದ್ ಬಂದಿದ್ಯಾ? ಡ್ರೆಸ್ಸೇ ಚೇಂಜ್ ಮಾಡಿಲ್ಲ, ಹಂಗೆ ಬಂದ್ಬಿಟ್ಟಿದ್ಯಾ? ಇಲ್ಲೇ ಕೊಡ್ತೀನಿ. ಇದಕ್ಕೆ ನೀನು ನಂಗೆ ತುಂಬಾ ಇಷ್ಟ ಆಗೋದು. ಏಯ್, ಏನೋ ಮುಖ ನೋಡ್ತಿದ್ಯಾ? ನಿನ್ ಡ್ಯೂಟಿ ಕರೆಕ್ಟ್ ಆಗಿ ಮಾಡು. ತಗೋ ತಗೋ, ಇದು ನನ್ ಗಂಡ ಕೊಟ್ಟಿರೋದು. ಏನು? ನನ್ ಗಂಡ. ನಿನ್ ಗಂಡ ಕೊಟ್ಟಿರೋದು? ತಗೋ. ನೋಡು, ಗಂಡ ಕೊಟ್ಟಿರೋದ್ನ ಎಂಟಿರೋ ಸುಲಭವಾಗಿ ನಂಬಾರ್ದಂತೆ. ಇರೋದು ನೋಡ್ತೀನಿ. ಏನ್ ಮಾಡ್ತಿದ್ಯಾ? ಜೈ ರೋಲ್ಡ್ ಗೋಲ್ಡ್ ಕೊಟ್ಟವನೆ. ಇದನ್ನ ಕೊಡ್ಬೇಕ ನೀ ಗಂಡ ಏನಂದ? ಚಲ ಚೈನಾ 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 ಗೋಲ್ಡ್ ಚೈನಾ. ಅಲೋ ಅನ್ನ ಅವನೇ ಬಾಯಿ ಬಿಟ್ಟು ರೋಲ್ಡ್ ಗೋಲ್ಡ್ ಅಂತ ಬಗಳೋನೆ. ಈಗ ಅಷ್ಟು ಗೊತ್ತಾಗಲ್ವಾ? ಅಯ್ಯೋ ಛೇ, ಅದೆಲ್ಲ ಬಿಡು. ಒಂದಂಗೆ ತಗೋ, ನಿನ್ ಡ್ಯೂಟಿ ಕರೆಕ್ಟ್ ಆಗಿ ಮಾಡು. ಕೊಡು ತಗೋ ತಗೋ, ಕೊಡು ಕೊಡು ತಗೊಳ್ಳೋ. ಅದು ಕೊಡು ತಗೋ, ಎಲ್ಲ ತಗೋ ತಗೋ. ಸಾಕಾಯ್ತಾ? ಸಾಕಾಯ್ತಾ? ತೃಪ್ತಿ ಆಯ್ತಾ ನಿನ್ಗೆ? ಬೀರು ಬೀಗ ಎಲ್ಲಿಟ್ಟಿದ್ಯಾ? ನಾ ಇಲ್ಲಿದ್ದೀನಿ. ಏಯ್ ಕೊಡ್ಬೋದಾಗಿತ್ತು, ಆದ್ರೆ ಬೇರೆ ಬೀಗ ನನ್ ಗಂಡನ ಹತ್ರ ಇದೆ. ನಾನು ಓಪನ್ ಮಾಡ್ಲಾ ಬೀರು ಬೀಗನ? ಈಗ ಏನೋ ಮಾಡ್ತಿದ್ಯಾ? ಬೀಗ ಸವಿತಾ ಇದ್ದೀನಿ. ನೀನ್ ಗಂಡನ್ನ ಶ್ರೀರಾಮಚಂದ್ರ ಅನ್ಕೊಂಡ್ರೆ ಶ್ರೀರಾಮ್ ವೈನ್ಸೇ ಓಪನ್ ಮಾಡೋನಲ್ಲೇ. ಓಕೆ, ನನ್ ಗಂಡ ಮದ್ವೆ ಆದಾಗಿಂದ ಯಾವ ಎಣ್ಣೆನೂ ಕುಡ್ದಿಲ್ಲ, ಯಾವ ಮೊಬೈಲ್ ಯೂಸ್ ಮಾಡಿಲ್ಲ, ಬೇರೆ ಯಾವ ಹೋಟ್ಲಲ್ಲೂ ಊಟ ಮಾಡಿಲ್ಲ ಅಂತಿದ್ದ ಕಣೋ. ಅಲ್ಲ, ಎಲ್ಲ ಎಂಟಿರು ನನ್ ಗಂಡ ಮನೇಲೇ ಊಟ ಮಾಡ್ಬೇಕು ಅಂದ್ರೆ ಹೋಟ್ಲಿಟ್ಟಿರೋರ್ ಗತಿ ಏನಾಗಬೇಕು? ಹಾಯ್ ಮುದ್ದು, ಏನೋ ನೀನು ರಾತ್ರಿ ಫೋನ್ ಮಾಡ್ತೀನಿ ಅಂತ ಮಾಡೇ ಇಲ್ಲ, ಅದಕ್ಕೆ ನಾನೇ ಮಾಡ್ದೆ. ನಿನ್ ಹೆಂಡತಿ ಮಗಳು ಮಲಗಿದಾರಾ? ಅಲ್ಲ ಕಣೋ, ಗೋವಾಗ್ ಹೋಗೋದು ಫಿಕ್ಸ್ ಆಗಿತ್ತಲ್ಲ, ಹೆಂಡತಿಗೆ ಏನಂತ ಹೇಳಿದ್ಯಾ? ನೀನ್ ಬಿಡು ಕಿಲಾಡಿ, ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮ್ಯಾನೇಜ್ ಮಾಡಿರ್ತೀಯ. ಮತ್ತೆ ನನ್ನ ಹತ್ರ ಆರ್ತಿ ಕುಡಕ್ಕೋಗಿ ತಡೆ ಹೊಡ್ಸ್ಕೊಂಡ್ ಬರೋಣ ಅಂತಿದ್ದ ಕಣೋ. ನನ್ ಗಂಡ ಇಂಥವನಾ? ಇನ್ನು 4 ಮೊಬೈಲು, 50 ಸಿಮ್ಮು, 500 ಬಾಟ್ಲುಗಳೆಲ್ಲ ಇಟ್ಟವನೆ. ಈ ಬಾರ್ ಸಪ್ಲೈರಿ ನೆಂಟಿ ತರ ಕೇಳಿದ್ದೆ, ಇನ್ನು ಎಷ್ಟೊತ್ತಾದ್ರೂ ತರಲೇ ಇಲ್ಲಲ್ಲ. ಯುವರ್ ಸರ್ವಿಸ್ ರೆಡಿ ಸರ್. Oh my lamba, I am full tight hugging you. Please coming you, touching go. ಅಮ್ಮನ ಯಾರು ನಿನ್ ಮಗಳ? ನೋಡಕ್ ನಂತರನೇ ಅವಳೆ, ಅಂದ್ರೆ ನಂತರ ಲಕ್ಷ್ಮಣ ಮಗ ಅವಳೆ ಅಂತೆ. ನಿನ್ನಷ್ಟೇನ್ ಖರಾಬ್ ಆಗಿಲ್ಲ. ಅಮ್ಮ, ತುಂಬಾ ನೋವ್ತಿದ್ಯಮ್ಮ ಬೆರಳು. ಅಯ್ಯೋ ಬಿಡಿ ಬಿಡಿ, ನಾನ್ ನೋಡ್ಕೋತೀನಿ. ಈ ಕಡೆ ಬಮ್ಮ. ಅಮ್ಮ, ಹಲೋ, ಯಾರು ನೀವು? ಅದು ನಿಮ್ ಗಂಡ ನಮ್ಮ ಮನೇಲಿ ಕದೀತಾ ಇದ್ದಾರೆ, ಸ್ವಲ್ಪ ಬಿಸಿ ಇದಾರೆ ಅಷ್ಟೇ. ಎಂಡಿ ಗುರುವಾಯೂರಪ್ಪ. ಚೇಚಿ ಜೇಜೆ ಅಕ್ಕ ಅಕ್ಕ ಅಕ್ಕನಾ? ಅಕ್ಕ, ನನ್ನ ಗಂಡ ನಿಮ್ ಮನೆಗ್ ಬಂದಿದಾರಲ್ಲ, ಅವ್ರಿಗೆ ಏನಾದ್ರು ಕೊಟ್ಟು ಕಳಿಸಿ. ನನ್ನ ಮಗುಗೆ ತುಂಬಾ ಹುಷಾರಿಲ್ಲ, ಜ್ವರ ಬಂದಿದೆ ಅಕ್ಕ. ನೀನೇನು ಚಿಂತೆ ಮಾಡ್ಬೇಡ ತಂಗಿ. ತಂಗಿನ ನೋಡು, ಮಗುಗೆ ತಣ್ಣೀರ್ ಬಟ್ಟೆ ಉಜ್ಜಿ ಹಣೆ ಮೇಲೆ ಹಾಕು, ಎಲ್ಲ ಸರಿ ಹೋಗುತ್ತೆ, ಜ್ವರ ಎಲ್ಲ ವಾಸಿ ಆಗುತ್ತೆ, ಆಯ್ತಾ? ಚೇಚಿ, ನನ್ನ ಗಂಡ ತುಂಬಾ ಒಳ್ಳೆಯವರು, ಏನು ಮಾಡಲ್ಲ. ಅಯ್ಯೋ, ಅದ್ ನಂಗೆ ಗೊತ್ತು. ನೋಡಮ್ಮ, ಏನು
ಬೇಜಾರ್ ಮಾಡ್ಕೋಬೇಡ. ನಿನ್ ಗಂಡ ಬೇಗ ಬರ್ತಾರೆ, ಎಲ್ಲ ಕೊಟ್ಟು ಕಳಿಸ್ತೀನಿ ಆಯ್ತಾ? ಚೇಚಿ ಅವ್ರು ತುಂಬಾ ಸೇಫ್ಟಿ, ಬರಿಗೈಲಿ ಕಳಿಸ್ಬೇಡಿ, ಏನಾದ್ರೂ ಕೊಟ್ಟು ಕಳಿಸಿ. ಆಯ್ತಮ್ಮ, ಆಯ್ತು. ಥ್ಯಾಂಕ್ ಯು ಅಂಕಲ್. ಪುಟ್ಟ ನಾನು ಕಾಚಿ ಮಾಡ್ತೀನಮ್ಮ, ನಿದ್ದು ಶ್ರೀ, ನಾವಿಬ್ರು ಚಿಕ್ಕ ವಯಸ್ಸಲ್ಲಿ ಹಾಡಾಡ್ತಿದ್ವಲ್ಲ, ಹಾಡಾಡಲ್ವಾ? ಲಾಲೆ 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 ಲಾಲೆ. ಮುಂದೆ ಕೇಳಿ ಅಂಕಲ್, ನಮ್ಮಮ್ಮ ಕೂಡ ಯಾವಾಗ್ಲೂ ಇಷ್ಟೇ ಹೇಳ್ತಾರೆ. ನಾನು ನಿಮ್ಮಮ್ಮ ಬಂಡೆ ತ ಕೂತ್ಕೊಂಡ್ ಕಲ್ತಿದ್ ಇಷ್ಟೇ ಕಣಮ್ಮ. ಆಮೇಲೆ ಅವ್ರ ಅಪ್ಪ ಹೊಡೆದು ಓಡಿಸ್ಬಿಟ್ಟ. ಕಳ್ಳ ಬಂದಿದ್ದಾರೆ, ನನ್ನ ಕಣ್ಣಿಗೆ ಇಬ್ಬಿಬ್ರು ಕಾಣ್ತಿದ್ದಾರೆ. ಎಲ್ಲಿದ್ದಾರೆ ಹಿಡ್ಕೊಂಡ್ಬಿಡ್ತೀನಿ. ಅವ್ನ ಕಳ್ಳ ಅಲ್ಲಣ್ಣ. ಬಾಯಲಿ ಕಡೆ ಕಳ್ಳನೆ. ಇನ್ನೊಂದು ಕತ್ತು ಕಣ, ಇನ್ನೊಂದು ಕಿಡ್ನಿ ಕಣ, ಇನ್ನೊಂದು ಹಾರ್ಟ್ ಕಣ. ತಗೊಳ, ಅದೆಲ್ಬೇಕು ನೀನೇ ಇಟ್ಕೋ. ಮೊಬೈಲ್ ಕೊಡ, ಎಲ್ಲಿದ್ದೀಯಾ? ಮೊಬೈಲ್ ಅಂತ ಇಲ್ಲ. ಇಲ್ಲಿದೆ. ಹಲೋ ಬಾಬಾ, ಕಳ್ಳನ ಹಿಡಿದು ಕಟ್ಟಿ ಹಾಕ್ಬಿಟ್ಟಿದ್ದೀನಿ ಬಾಬಾ. ಏನೋ ನೀವು ಬರೋದು ಲೇಟ್ ಆಗುತ್ತಾ? ನಾನೇ ಬರ್ತೀನಿ. ಹಲೋ ಬಾಬಾ, ಹಲೋ ಹಲೋ ಹಲೋ. ಅಯ್ಯೋ, ಹೋಗು, ನಿನ್ ಮಗು ಹುಷಾರಿಲ್ವತ್ತೆ, ನೀನು ಹೋಗು. ಬಾಬಾ, ಕಳ್ಳನ ಹಿಡಿದು ಕಟ್ಟಿ ಹಾಕ್ಬಿಟ್ಟಿದ್ದೀನಿ ಬಾಬಾ. ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ. ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕಳ್ಳ ಎಲೆ, ಕಳ್ಳ ಎಲೆ. ಅಣ್ಣ, ನಾನೇ ಕಟ್ ಬಿಚ್ಚಿ ಕಳಿಸ್ಬಿಟ್ಟೆ. ಇವಳೆ ಕಟ್ಟು ಬಿಚ್ಚಿ ಕಳಿಸಿದಾಳಂತೆ. ಕೇಳ್ತೀನಿ. ಲೇ, ಕಳ್ಳಂಗೂ ನಿನಗೂ ಏನ್ ಸಂಬಂಧ? ಹೇಳು. ಯಾವಾಗ ಹೊಡಿತಿದ್ಯಾ ನೀನು? ಅವಳು ಯಾರು ಅಂತ ಗೊತ್ತೇನು? ಈ ಮನೆ ಮಹಾ ದೇವತೆ ಕಣ. ಚಿಕ್ಕ ವಯಸ್ಸಿಂದ ಲವ್ ಮಾಡ್ತಿರೋ ಹುಡುಗ ಮನೆಗೆ ಬಂದ್ರು ಕೂಡ ಒಂದ್ ಸೆಕೆಂಡ್ ನನ್ ಬಂದು ಪಕ್ಕ ನಿಂತ್ಕೊಳ್ಳಿಲ್ಲ ಗೊತ್ತಾ? ಅದೇ ನನ್ನ ಮಗು ಹುಷಾರಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಮನೇಲಿದ್ದ ಚಿನ್ನ, ಒಡವೆ, ಹಣನೆಲ್ಲ ಎತ್ಕೊಟ್ಟಂತ ಮಹಾಲಕ್ಷ್ಮಿ ಕಣ ಅವಳು. ಕಳ್ಳನ ಮಗನೇ, ನೀನು ಮಾತಾಡೋ ಯೋಗ್ಯತೆ ಇಲ್ಲ. ಮುಚ್ಚ ಬಾಯಿ. ಕಳ್ಳ ಅವನಲ್ಲ ಕಣೋ, ನೀನು. ಏನೇ ಆದ್ರೂ ಕೊಟ್ಟ ಹೆಣ್ಣು ಕುಲುಕ್ ಹೊರಗೆ ಅಂತ ನನ್ ಗಂಡನೇ ಸರ್ವಸ್ವ ಅನ್ಕೊಂಡಿದ್ದೆ. ಆದ್ರೆ ನೀನು ಬೀದಿ ನಾಯಿಗಿಂತ ಕೀಳು. ನನ್ ಗಂಡನೇ ಶ್ರೀರಾಮಚಂದ್ರ ಅನ್ಕೊಂಡಿದ್ನಲ್ಲೋ. ಅದು ಏನದು? ನಿಮ್ಮಂತ ಗಂಡಸರು ಯೋಗ್ಯತೆನೇ ಇಷ್ಟು. ತಪ್ಪಾಯ್ತು ಚಿನ್ನ. ಮನೇಲಿದ್ದು ದೇವತೆನ ಬಿಟ್ಟು ಗಲ್ಗಲ್ಲಿರೋ ನಾಯಿಗಳಿಗೆ ಕೈ ಮುಗಿತಿದ್ನಲ್ಲ, ನೀ ನನ್ ಕಣ್ ತೆರೆಸ್ಬಿಟ್ಟೆ. ಇನ್ಯಾವತ್ತಿಂತ ಕೆಟ್ಟ ಚಟಕ್ಕೆ ಇಳಿಯೋದಿಲ್ಲ. ನಿನ್ನ ಪಾಪುನ ನನ್ ಕಣ್ಣಲ್ಲಿರೋ ರೆಪ್ಪೆ ತರ ನೋಡ್ಕೊಂತೀನಿ. ಐ ಲವ್ ಯು ಟು ಹೇಳೋದಿಲ್ವಾ? ಐ ಲವ್ ಯು 3.